ರಾಜಾಧಿರಾಜ ಸುಯೋಧನ ಸುಯೋಧನ ಗಾಂಧಾರಿಯ ಗರ್ಭದ ಗದಾಧರ ಧೃತರಾಷ್ಟ್ರ ಮಹಾಸುತ ಮಹೀವರ ಶತಸೋದರ ಅಗ್ರಜ ಶರಣೀಯ ಕೌರವ ಕೌರವ ಸಾಹೋ ಸಾಹೋ ಆಜಾನುಬಾಹೋ ಗುರು ದ್ರೋಣಾಚಾರ್ಯರೇ, ಚಿಕ್ಕಪ್ಪ ವಿದುರ ಮಹಾಶಯರೇ, ಸಹೋದರ ದುಶಾಸನ, ಅಗ್ರಜ ಸೈಂಧವ ಮಹಾರಾಜ, ದುರ್ಯೋಧನ, ನನ್ನ ಪ್ರಾಣ ಮಿತ್ರನಾದ ಕರ್ಣ, ಯೋಧನ, ಹಾಗೂ ನಮ್ಮ ಸೋದರ ಮಾವನಾದ ಶಕುನಿ, ಇಂತಹ ವೀರಾದಿ ವೀರರ ಬೆಂಬಲ ಎನಗಿರುವಲ್ಲಿ
ಭೀಷ್ಮಾಚಾರ್ಯರೇ, ನೀವೊಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದಿರಂತೆ. ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿದ್ದವರ ಸೊಕ್ಕು ಹಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ನೋಡಿದಿರ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಹತರಾಜ್ಯವನ್ನು ಕೊಡದೆ ಹೋದರೆ ಹಿತವೇ ಸಿದ್ಧವಲ್ಲವೇ? ಯುದ್ಧ ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಓ ಪಾಂಡವರು ಬಾಧಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ತಾತ, ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಓ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಂಗರಾಜನಾದ ಈ ನಮ್ಮ ಪ್ರಾಣಮಿತ್ರ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ದ್ವಾರಕ ನಗರದಿಂದ ಪುರುಷೋತ್ತಮನು ಆಗಮಿಸುತ್ತಿರುವರು. ಪುರುಷೋತ್ತಮನೇ? ಪುರುಷೋತ್ತಮ, ರಾಜಾದಿರಾಜ, ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಕೃಷ್ಣನು ಪುರುಷೋತ್ತಮನು ನೇರವಾಗಿ ನನ್ನ ಮನೆಗೆ ಬಾರದೆ ಈ ವಿದರನ ಮುರುಕು ಜೋಪುಗಡಿಗೆ ಹೋದನಂತೆ. ಎಷ್ಟೇ ಆಗಲಿ ಆತನು ಕಳ್ಳ ಕೃಷ್ಣ. ಎಲ್ಲಿ ಹೋದೀತು ಮೋದವನ ಬುದ್ಧಿ. ನೇರವಾಗಿ ನನ್ನ ಮನೆಗೆ ಬರುವನೆಂದು ತಿಳಿದು ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿದನು. ಬಾರದೆ ಹೋದ, ಹೋಗಲಿ ಬಿಡಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಇಲ್ಲಿಗೆ ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ. ಯಾರದು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದರ ಮಹಾಶಯನು ಸಕಲ ವೀರರಿಂದ ಪರಿವೃತ್ತನಾದ ಈ ಕೌರವೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿವಚನವು ಅನಾವಶ್ಯಕ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ಈ ಕೌರವೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಂಗರಾಜ, ಈ ವಿದರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರೆದೆ ಮಾತನಾಡುತ್ತಿರುವ ಈ ವಿದರನನ್ನು ಕೂಡಲೇ ಸಭೆಯಿಂದಾಚೆಗೆ ನೋಡು. ಕೆಲವೋ ವಿದುರ,
ಆಜ್ಞಾನುಸಾರವಾಗಿ ಈ ಸಭೆಯನ್ನು ಬಿಟ್ಟು ಹೊರಟು ಹೋಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ, ದುಶ್ಯಾಸನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡಿದ ನಿನ್ನ ನಾಲಿಗೆಯು ಸೇರಿ ಹೋಗಬಾರದು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂದು ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಮಾಡಿದ ಕಾಲದಲ್ಲಿ ಭೀಮನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರಂಭಿಸಿ ಕೊಲ್ಲುವಾಗ ಅದನ್ನು ರಕ್ಷಿಸಬೇಕೆಂದು ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವನು. ಇದರಂತೆ ನಾಶವಾಗಿ ಹೋಗು. ಪ್ರಮಾದವಾಯಿತು, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆ. ವಿದುರರು ಧನುದ್ದಾರಿಗಳಾಗಿ ಯುದ್ಧಕ್ಕೆ ನಿಂತಿದ್ದರೆ ಈ 3 ಲೋಕವನ್ನೇ ಜಯಿಸಬಹುದಾಗಿದೆ. ಕರ್ಣ, ಈ ವಿದುರನ್ನು ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು? ಅಥವಾ ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಕರ್ಣ, ನೀನು ಹೆದರಬೇಡ, ಧೈರ್ಯವಾಗಿರು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಎದ್ದು ನಿಂತು ಯಾರಾದರೂ ಗೌರವಿಸಿದ್ದೇ ಹೋದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ಹೇಳಿದ್ದನಲ್ಲ, ಎಲ್ಲಿ ಸಿದ್ಧವಾಗಿರುವುದೇ? ಇದು ಅಗ್ರಜ, ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನಿದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.
ಈತನು ಕಣ್ಣೆತ್ತಿಯೂ ನೋಡದೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಎಲ್ಲ ಈ ಯೋಗ ಮಾಯೆ ಜಾಗೃತಳಾಗು. ಚಕ್ರವರ್ತಿ, ಛೇ ಛೇ, ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ತುಂಬಿದ ರಾಜ್ಯಸಭೆಯಲ್ಲಿ ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಯಿತು. ಗೋಪಿಕಾ ಸ್ತ್ರೀಯರ ಮನೆ ಮನೆಗೋಗಿ ಚೋರತನದಿಂದ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಿದ್ದಾಯಿತು. ವಿವಿಧ ಭಂಗಿಗಳ ತೋರಿ ಗೋಪಿಕಾ ಸ್ತ್ರೀಯರ ಮನಸೆಳೆದಿದ್ದಾಯಿತು. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದರು ಅದು ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ. ಬಂದವನು ಹೇಗಿದ್ದರೂ ಬಂದಿರುವೆ. ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ವಿನೋದವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುವುದು. ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನೋಡಿ ಬೇಸೆತ್ತಿರುವ ನಿನಗೆ ಏ ನಮ್ಮ ರಾಜನರ್ತನವನ್ನು ನೋಡುವೆಯಂತೆ. ಸಹೋದರ ದುಶ್ಶಾಸನ, ಅಗ್ರಜ, ನಡೆಯಲಿ ರಾಜನರ್ತನ. ನರ್ತನ ಪ್ರಾರಂಭವಾಗಲಿ. ಕರುಣಾಳು ಕುರುಭೂತರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳು ಕುರುಭೂತರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾರ್ಥ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾರ್ಥ ಸೋದರ ಮಾವನ ಹಿತದಿ ಚತುರ ಗೌರವೇಶ್ವರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುತು ರಾಜೇಶ್ವರ ಕುರುವಂ ಕುಲ ತಿಲಕ ಮುಕುಟೇಶ್ವರಾದಿ ಕರುಣಾಳು ಕುರುತು ರಾಜೇಶ್ವರ
ಚೆಲುವ ಕೃಷ್ಣ ಹರಿ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನರ್ತಕಿಯರೇ ಏನಂದಿರಿ? ಕೃಷ್ಣ ನರ್ತಕಿಯರೇ ಏನು ಹೇಳಿದಿರಿ? ನಮ್ಮ ರಾಜಸ್ಥಾನದಲ್ಲಿ ಮತ್ತೊಮ್ಮೆ ನುಡಿದರೆ ನುಡಿಯಿರಿ. ಭೀಮನಿಗೆ ಬರು ಕಡುವೈರಿ ನಮ್ಮ ಹಸ್ತನಪುರದೊಡೆಯ ಗದಧಾರಿ ಭೀಮನಿಗೆ ಬರು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವರಿಗೆ ಸಾಟಿ ಯಾರ್ಯಾರಿಲ್ಲಿ ಇವರಿಗೆ ಸಾಟಿ ಯಾರ್ಯಾರಿಲ್ಲಿ ಕುರುವಂಶ ಕುಲ ತಿಲಕ್ ಚಲದಂತೆ ಮಲ್ಲ ಕುರುವಂಶ ಕುಲ ತಿಲಕ್ ಚಲದಂತೆ ಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಶ್ವರ 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 ಯಾರಲ್ಲಿ ನಮ್ಮ ರಾಜನರ್ತಕಿರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳೆಯಿತಿ ಆಗಬಹುದು. ಬೆಳಗ್ಗೆ ಕೊಟ್ಟು ಕಳಿಸ್ತೇವೆ ಮೊಬೈಲ್ಗೆ. ಹೊರ ಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬಂಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಈ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳೆಲ್ಲ ನೀವೇ ಕಾರಣರಾಗುವುದು. ಇಂದು ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತಯಿಸುವರು. ಇವೆರಡರಲ್ಲಿ ಒಂದನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು. ಕಪಟ ನೃತ್ಯದಲ್ಲಿ
ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಇದು ಯಾವ ನ್ಯಾಯ? ಕಪಟವನ್ನು ಸ್ವತಂತ್ರರಾರೋ ಸೇರಿಸಿದ್ದೇನೆ. ಮುಂದಿನ ವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದಕ್ಕೆ ನಿಮ್ಮ ಅಭಿಮತವೇನು? ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ ಹಾಗೂ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದಿಟ್ಟ ರಾಜ್ಯ ಕಾರ್ಯವನ್ನೆಲ್ಲ ನೀವೆಲ್ಲರೂ ನೋಡಿದರಲ್ಲವೇ, ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ,
ಅಮೃತವು ವಿಷವಾಗಿರುವುದು. ಯೋಚಿಸಿ ನೋಡಿ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಗಳಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅನ್ಯನ್ಯ ಮೈತ್ರಿ ಭಾವದಿಂದ ಬಾಳಿ. ಇದೇ ನನ್ನ ಹಿತವಚನ. ಪಿತಾಮಹ ಭೀಷ್ಮಾಚಾರ್ಯರೇ, ರಾಜ್ಯದ ವಿಚಾರದಲ್ಲಿ ದುರ್ಯೋಧನ ಭೀಷ್ಮಾದಿಗಳು ಹೇಳಿದಂತೆ ಪಾಂಡವರಿಗೆ ಅಂದರೆ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಳು. ಇದೇ ನನ್ನ ಅಭಿಮತ. ದ್ರೋಣಾಚಾರ್ಯರೇ, ದುರ್ಯೋಧನ ಯಾರದು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ ಮಹಾಶಯರು, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಂಥ ಹಿರಿಯರ ಕರ್ತವ್ಯ. ಆದರೆ ಏನು ಮಾಡಲಿ, ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಿನಗೆ ಹೆಚ್ಚಾಗಿ ನಾನು ಏನು ಹೇಳಲಾರೆ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ಭೀಷ್ಮ ದ್ರೋಣಾದಿಗಳಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿ ಮುದುಕಿಸಿದ್ದೆ. ನಿನ್ನ ಮರಳು ಮಾತಿಗೆ ಹೊಡಂಬಡುವ ಬುದ್ಧಿಹೀನನಲ್ಲ, ಛಲದಂಕಮಲ್ಲ, ಕೌರವೇಶ್ವರ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಹೋಗು ಮಾಡಿ ನಿನ್ನ ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ಆಶಯದ ದುರಾಭಿಮಾನ. ಅದು ಹಾಗಲ್ಲ ಹೇಳುವೆನು, ಕೇಳು ಕೃಷ್ಣ. ಈ ದುರ್ಯೋಧನನನ್ನೇ ಸರಬಡಿಸಬೇಕೆಂದರೆ ಆ ನಿನ್ನ ಭಂಡ ಭೀಮ, ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ವಾದಿಸಬೇಕೆಂದಲ್ಲವೇ ಆ ನಿನ್ನ ಹೇಳಿ ಪಾರ್ಥ, ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ನಿನ್ನಂತಹ ಕಬಡಿಯ ಸ್ನೇಹ ಬೆಳೆಸಿದರಲ್ಲ ಆ ಪಾಂಡವರು, ಅದು ಕೃಷ್ಣ ದುಸ್ಸಾವಾಸ. ದುರ್ಯೋಧನ ದುಶ್ಶಾಸನರನ್ನು ಹುಡಿಗೈದು ಭರತ ಖಂಡದಲ್ಲಿಯೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರುವರಲ್ಲ ಆ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ವಿಜಯಶಾಲಿಗಳೆಂದು ಎಮ್ಮೆ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಹೇಡಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ.
ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಆ? ಶಾಂತವಾಗುವುದಿಲ್ಲ. ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ರಕ್ತವನ್ನು ಪಾನ ಮಾಡಲು ಈ ದುಶ್ಯಾಸನು ಸದಾ ಸಿದ್ಧನಾಗಿದೆ. ಬಾರಿ ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡರದ ಮಾತುಗಳು ಇಂದಿಗೆ ಕೊನೆಯಾಗಲಿ ಕೃಷ್ಣ, ಇಂದಿಗೆ ಕೊನೆಯಾಗಲಿ. ಹೋಗು ಹೋಗು, ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳು, ಸಮರ ಸಮರ ಸಮರವೇ ಸಿದ್ಧ. ಕೃಷ್ಣ ಪಾಂಡವರ ಶಿರಗಳನ್ನು ತೆಗೆಯಲು ಪರಶಿವನಿಂದ ವರವನ್ನು ಪಡೆದು ಬಂದಿರುವೆನು. ಕೃಷ್ಣ, ಆ ನಿನ್ನ ಹೇಳಿ ಪಾಂಡವರು ನಮ್ಮಂತ ವೀರರನ್ನು ಜಯಿಸಲು ಅವರಿಗೆ ರಾಜ್ಯ ದೊರಕಬೇಕಾದರೆ ರಣರಂಗದಲ್ಲಿ ನಮ್ಮನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೋಗಿ ಆ ನಿನ್ನ ಪಾಂಡವರಿಗೆ ತಿಳಿಸು, ಸಮರಕ್ಕೆ ಸಿದ್ಧವಾಗುವಂತೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಓ ನನ್ನ ಪರಮ ವೈರಿ ಅರ್ಜುನನ ಮೇಲೆ ನನ್ನ ಅಗೆ ತೀರದು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬದುಕಲು ಯಾಚಿಸಿದೆಯಾ? ಇದು ನಿನ್ನ ಧರ್ಮವೇನಯ್ಯ? ಏನಂದ ಕೃಷ್ಣ? ಧರ್ಮ
ಕೇವಲ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಮಿತ್ರತ್ವಕ್ಕಾಗಿ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸಲು ಸಿದ್ಧನಾಗಿರುವ ನನ್ನ ಧರ್ಮ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಹೌದಲ್ಲವೇ ಮಿತ್ರ? ಹೌದು. ಕೃಷ್ಣ, ಕೇಳಿದೆಯಲ್ಲವೇ? ಹಾ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾರದು. ಈ ನಿನ್ನ ಬಿರುನುಡಿಗಳಿಂದ ಯಾದವಾಗ್ನೆ ಗಂಟ ಬಿಗಿದಂತಾಯಿತು. ಓಹೋ, ಬೇರೆ ಮೀರಿತು. ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸಜೀಸಿದು ರಾಜ, ಭಾರತ ಭೂಮಿ ಸಜೀಸಿದು ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವರು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪ್ರಾಣೆಯ ಯಜ್ಞದಲ್ಲಿ ದೀಕ್ಷನಾಗು. ಆಗ ವಿಶ್ವ ಜಗತ್ತಿನಲ್ಲೇ ಅಪರಿಮಿತ ನೆನೆಸುವೆ. ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಅತ್ಯಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಆ ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾಂದ್ರ ಧರ್ಮ ವಿಹುದೇ ಕೃಷ್ಣ
ಬಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಕ್ರೋಧ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದುತ್ಯ ಕೆಳತಂದುದನ್ನು ಮರೆತೆಯ? ಸೋದರನ ಪತ್ನಿಯನ್ನು ರಾಜಸಭೆಗೆ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲು ಒಟ್ಟು ಹಿಡಿದ ಕೆಚ್ಚನೆಯ ಕಟ್ಟೋಳು ಈ ಕಲಿ. ಕೌರವೇಶ್ವರನನ್ನೇ ನೋಡಿ ಅಂದು ಮಯೋಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಏಳಕ್ಕೆ ಕೇಕೆ ಹಾಕಿ ನಕ್ಕಳನ್ನು ನಿನ್ನ ಪಾಂಡವರ ಸತಿ ಓಚೋಲಿ ಅಂದೇ ತೊಟ್ಟೆನು ಕೃಷ್ಣ ಜಲವೆಂಬ ಹೀ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಮಡೆಯನಾದ ಭೂತನಾಥೇಶ್ವರನೇ, ಸರಿಯೇ ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರನೆಂಬ ನಾನು ಏ ಹಸ್ತಿನಾವತಿಯ ಮಶಣದ ಮಣ್ಣಲ್ಲಿ ಮಣ್ಣಿದ್ದು ಮಣ್ಣಿಗೆ ಮಣ್ಣಾಗಿ ಛಲ ಛಲವನ್ನು ಬಿಡೆ. ನೆಲವನ್ನು ಕೊಡೆ. ಹೊರಿಯೇ
ಎಂದು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ತೊಟ್ಟು ಮಾಡುವೆನು ಯುದ್ಧ ಕಡಾಕಡಿ, ಸತ್ತರೆ ಸಾಹಿತ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು, ಹೋಗಿ ನಿನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಪಾಳಿಪಡಿಸಿಕೋ ಎಂದು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸುವಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಆಲೋಚಿತವೇ ಯದುಕುಲ ಕಳಂಕ ಸ್ವರೂಪ. ಸುಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಿರ್ಣಯಿಸಿ ಮುಖ್ಯ ಸಾಗಿತ್ತಿದ್ದೇನೆ. ಯಾರಿಗೋ ಮತ್ತಾರಿಗೆ ಸಾಗುವುದು ಏನೆಂದು ಅದು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮ ನಮ್ಮ ಶಕನಿ ಮಾವನವರು ನನಗಾಗಲೇ ಒಂದು ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು. ಓಹೋ, ಶಕುನಿ ಭಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸುವ ಈ ಮನುಷ್ಯನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳರ? ನಿನ್ನನ್ನು ಬಟ್ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನಗೆ ನಿನ್ನ ದುಡುಕುತನಕ್ಕೆ ತಕ್ಕ ಪಾಠವನ್ನು ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಕರ್ಣ, ಓ ಕರ್ಣ, ಭಾವ ಕೌಂತೆಯ. ಯಾರು? ಶ್ರೀಕೃಷ್ಣ ಪರಮ ನನ್ನನ್ನು ಭಾವ ಕೌಂತೆಯ
ಪಾಂಡವಾಗ್ರಜ ಎಂದು ಸಂಬೋಧಿಸುತ್ತಿರುವುದರಿಂದ ಇಂದಿನ ರಹಸ್ಯವಾದರೂ ಏನಿರಬಹುದು? ಪರಮಾತ್ಮ, ಕರ್ಣ, ವಾಸುದೇವ, ಮಹಾಮಹಿಮನಾದ ನೀ ಕುಲಹೀನನಾದ ನನ್ನನ್ನು ಇಷ್ಟೊಂದು ದೂರ ಕರೆತಂದು ಇಷ್ಟು ಆದರಿಸುತ್ತಿರಲು ಕಾರಣವಾದರೂ ಏನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದೇ? ಯೋಚಿಸಿ ನೋಡು. ಪರಮಾತ್ಮ, ಎಲ್ಲಿಗೆ ಕರೆದೊಯ್ದೆಯೋ ಮಹಾಮಹಿಮನಾದ ನೀ ಕೇವಲ ಕುಲಹೀನನಾದ ನನ್ನನ್ನು ಇಷ್ಟು ದೂರ ಕರೆತಂದು ಇಷ್ಟೊಂದು ಆದರ್ಶಿರಲು ಕಾರಣವಾದರೂ ಏನು ದೇವ? ಕರ್ಣ, ಪರಮಾತ್ಮ, ಸೂತನಲ್ಲ. ಏನು? ನಾನು ಸೂತನಲ್ಲವೇ? ಹೌದು ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಏನು ಪರಮಾತ್ಮ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ? ಹೌದು ಕರ್ಣ, ಕುಂತಿ ನಿನ್ನ ತಾಯಿ, ಸೂರ್ಯ ನಿನ್ನ ಜನಕ. ಲೋಕೈಕ ಮಾತೆಯಾದ ಕುಂತಿ ದೇವಿ ನನ್ನ ತಾಯಿ. ಹೌದು ಕರ್ಣ. ಸೂರ್ಯ ದೇವನು ನನ್ನ ಜನಕನೇ. ಹೌದು ಕರ್ಣ, ನಿಜ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾದ. ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ನಿಜ ಕರ್ಣ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ.
ತಾವಾದರೂ ಪಾಂಡವರ ಪಕ್ಷಪಾತ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆ ದೇವ. ಕರ್ಣ, ಪರಮಾತ್ಮ, ಪರಮಾತ್ಮ. ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈಗ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇನಯ್ಯ? ಹೋ ನನ್ನ ಭಾಗದ ದುರ್ವಿಧಿ,
ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಣಬೇಕೆಂದಿರುವೆ. ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡುತ್ತೇನೆ.
ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತರಾಗಿರುವ ನಮಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ತಮ್ಮ ಮಾತನ್ನು ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇ ಇಲ್ಲವಲ್ಲ ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾ ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶವನ್ನು ಹೊಂದಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕಪಾವದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ನಂತರ ಸೂತರ ಕೈಗೆ ಸಿಕ್ಕಿದೆ. ಸೂತರು ಅತ್ಯಂತ ಪ್ರೀತಿಯಿಂದ ಸಾಗಿಸಲ್ಪಿದರು. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆರಳಿ ಅವರಿಂದಲೂ ಸಾಮಾಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ. ಪರಮಾತ್ಮ, ತಾವು ಹೇಳ್ತಿರೋ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ, ಏ ಸೂತ, ನೀತ, ಈನ ಕುಲದವನೇ ಎಂದು ಆಳ್ತಲೇ ಇರುವರಲ್ಲ ದೇವ. ದೇವ, ಕರ್ಣ, ನಾನು ಅವರ ಅಗ್ರಜನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು, ನಿನ್ನ ಸೋದರರಾದ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತಿರುವುದೆಂದು ಪದೇ ಪದೇ ಕೇಳುತ್ತಿರುವುದು. ಆದರೆ ಇಲ್ಲಿಯವರೆಗೂ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಹೆತ್ತ ತಾಯಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವುದು. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಅತಿ ಸಂಭ್ರಮದಿಂದ ಬರುತ್ತಿರುವಳು. ಆಕೆಯನ್ನು ಸಂತೋಷಪಡಿಸಿ ಕಳಿಸು ಕರ್ಣ. ನಾನು ಬಂದು ಬಹಳ ಬೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನು. ಏನು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸದಾ ಧರ್ಮವೇ ತನ್ನ ಉಸಿರಿನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರೇ. 1,000 ಬಲವುಳ್ಳ ರುದ್ರಾಂಬ ಸಂಭೂತನಾದ ಭೀಮಸೇನನು ನನ್ನ ಸಹಜಾತನೇ. ಸಕಲ ತೇಜೋಮಯ ಮೂರ್ತಿಗಳು, ತ್ರಿಕಾಲ ಜ್ಞಾನಿಗಳು ಆದ ನಕುಲ ಸಹದೇವರು ನನ್ನ ಅನುಜಾತರೇ. ಇನ್ನು ಸಾಕ್ಷಾತ್ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಶ್ವೇತಮೋಹನ, ವಿಜಯ, ಕಿರೀಟಿ, ಧನಂಜಯ, ಮೇಲಾಗಿ ಕೃಷ್ಣ ಎಂದು ದಶಾಮಾಂಕಿತಗಳಿಂದ ಕೂಡಿ 10 ದಿಕ್ಕುಗಳಲ್ಲಿಯೂ ದಿಗ್ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಅರ್ಜುನರು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ನಾಳಿನ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊತ್ತಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ನನ್ನ ಯಾವ ಪೂರ್ವದ ಪಾಪದ ಫಲವಾಗಿ ಈ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ಹೇಗೆ ತುಂಬಿಕೊಳ್ಳಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥಪಡುತ್ತಿದ್ದ ನಾನು ಬಂಧು ವರ್ಗದವರು ಇದ್ದವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಹೇ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯೋ? ಪಾಂಡು ಕುಮಾರರನ್ನ ಕೊಲ್ಲದೆ
ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೋಜಿನಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲಿದ್ದಾಯ್ತು. ಕಷ್ಟಗಳು ಮಗದು ಸುಖದಿಂದಿರണമെಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವೇದಾತ, ಈ ದ್ರೌಪದಿ ಹಡಿಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಪಾಂಚಾಲಿ, ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶಾಂತಿ ಬರಧೀರಳಾಗಿ ಬಲಪತ್ನಿಯಾಗಿ ಮರುಗುವೆ. ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರೆ, ಅವಮಾನ ಮಾಡಿದ್ರೆ ನೀವೇ ಪ್ರತಿಕಾರ ಮಾಡಿದ್ರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯಲ್ಲಿ ಏಕೆ ಸೃಷ್ಟಿಸಿರುವೆ ತಂದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿರಿಸುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಆಹಾ, ಪತಿಗಳು ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದು. ಆದರೆ ಅದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹೇಳುವೆನು ಪ್ರಿಯ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನ ನೋಡಿ ನಕ್ಕು ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಜ್ಯಸಭೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು? ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡುಗಟ್ಟೆ ಅಷ್ಟೇ ಬೇಕು ಎಂದು ಅಪಹಾಸ್ಯ ಮಾಡಿ ನಕ್ಕಳ ಸ್ವಾಮಿ, ನಕ್ಕಳು. ಏನು? ದುರ್ಯೋಧನನೊಡನೆ ಪುನಃ ಸಂಧಿಗೆ ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನರ ವಿಲಾಸ ವಿಪ್ರಮಗಳಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿ ಬಂದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದೆವು. ಪ್ರಿಯತಮೆ, ಅದಿರಲಿ, ಆ ಭಾನುಮತಿಗೆ ಏನು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳಿ ಸ್ವಾಮಿ. ಎಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಆಕೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಭಾನುಮತಿ,
ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ನೀಡಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ಭಾವಿಸಿದ್ದೆ. ಪ್ರಾಣೇಶ್ವರ, ಪ್ರಾಣಕಾಂತ, ನೆನಪಿರುವುದೇ? ಹಿಂದೆ ಒಂದು ದಿನ ಈ ನನ್ನ ಬಿಡುಗುವುದನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ವಕ್ತಗಳನ್ನು ಕೆಳಬೇಕಿಸುವೆ ಪಾಂಚಾಲಿ. ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವಂತಹ ಏಡಿಯಲ್ಲ. ಆಡುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೇನು ಪ್ರಯೋಜನ? ಎಷ್ಟೋ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ದೇವಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಬೇಕು. ನಾನು ಯುದ್ಧವನ್ನು ಬಹು ಆತುರದಿಂದ ನಿಲ್ಲಿಸುತ್ತಿರುವೆನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ನೋಡೋಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ಈ ದ್ರೌಪದಿಯ ಮೂಲ ಕಾರಣವೆಂದು ತೋರುವ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಈ ಸ್ತ್ರೀಯರೇ ಮೂಲ ಕಾರಣವೆಂದು ಅರ್ಜುನ ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಮೊದಲು ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದು ಸಾರಿ ಸಾಧ್ಯವೆನಿಸುವುದು
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ನನ್ನೇ ಬಿಡಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನೇ ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನೀವು ವೀರವರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು, ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅದಕ್ಕೆ ಅರ್ಜುನನು ಅನುಮತಿಸಲಬಹುದು, ನಕುಲ ಸಹದೇವರು ಸುಮ್ಮನಿರಲಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನ ಪಾಂಡವರ ಕಾಂತವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಿಸಬಹುದು. ಆದರೆ ನಾನಿನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯ ಪ್ರಸ್ತಾಪಗಳನ್ನು ಮಾಡುತ್ತೀರಿ. ನನಗೆ ತೋರಿದ್ದ ಕೋಪ ಮಾಡಬೇಡಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ,
ಏನ್ ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಬರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಇದ್ದದಂತೆ ಶಾಂತಿ ಸಂರಕ್ಷಣೆ ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತೇನೆ. ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರಲ್ಲದೆ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಅರ್ಜುನ, ನಾನಿಲ್ಲಿರಲು ಸಾಧ್ಯವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರುವುದು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಅಣ್ಣ, ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ ದೇವ. ಪರಮಾತ್ಮ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕ ರೀತಿಯಲ್ಲಿ ನಡೆಸಿತು. ನಾನು ನಿರೀಕ್ಷಿಸಿದ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿಲ್ಲಿರಲು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಓದುದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅವನಿಸಿದ ಜಾದವಗ್ರಾಣಿ. ಈ ಪಾಂಡು ಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, 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 ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ, ಆದರೂ ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಸಾಧಿಸು, ಇನ್ನೂ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡ. ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿ ಹಿಡುಂಬಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ನಾನು ಮೊದಲೇ ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಕೃಷ್ಣ, ಏನು ಆ ದುರ್ಯೋಧನನ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಭೀಮಸೇನ,
ಇದು ಪರ್ಯಾಸವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಂಡಿರುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ದುರ್ಯೋಧನನ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಾನೆಂದಾದ್ರೂ ನಿನ್ನ ಮಾತನ್ನು ಮೀರಿರುವೆನೆ ಅಣ್ಣ? ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಇದು ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಹೆಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸು. ಬಂಧಿಸಲೇ ಪ್ರಿಯ? ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹಣವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನು ಇಂತಹ ಕಾರ್ಯ ಮಾಡಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕೈಗಳು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇನ್ನು ಶಾಂತಿಯ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನಂತೂ ಬಂಧಿಸಲೆತ್ನಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ನನ್ನ ಶತಧಿಕ್ಕಾರವಿರಲಿ. ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನಮಗುಳಿದಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತ್ತಿಕರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ ಕೃಷ್ಣ. ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ ಕೃಷ್ಣ. ನೀನಿನ್ನು ತಿಳಿದಿರುವೆ.
ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನೆಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆಯೇ ನೀನು ಮಾಡು ಮುಕುಂದ. ವಿಫಲವಾಗಲು ಹೇಗೆ ಸಾಧ್ಯ ಧರ್ಮನಂದನ? ಸಫಲವಾಯಿತೆಂದು ತಿಳಿ. ಪಾಂಚಾಲಿ ಇನ್ನ 13 ವರ್ಷಗಳ ಹೃದಯದ ದಾವಾಗ್ನಿ ದಮನವಾಗುವ ಕಾಲ ಸನ್ನಿಹಿತವಾಗಿರುವುದು. ಬಾ, ಬಿಚ್ಚು ನನ್ನ ಕೈಗಳನ್ನು. ಅಗ್ರಜ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಧನಂಜಯ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ವಾಸುದೇವ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಏಕೆ ಏಕೆ ಕೃಷ್ಣ ಈ ಪರಿಹಾಸ್ಯದ ನಗು? ಏನು? ಯಾರು ಯಾರು ಬಿಚ್ಚುವುದಿಲ್ಲವೋ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನ ಸಮೂಲವಾಗಿ ನಾಶಪಡಿಸಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆ. ನಂತರ ಆದರ್ಶಿತನಾದ ಆ ದುರ್ಯೋಧನನ ಪಡೆಯನ್ನು ಈ ನನ್ನ ಘನಗದಾದಂಡದಿಂದ ಮುರಿದು ಅವನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಿದೆ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.